ಶ್ರೀಮದ್ ವಿಜೇಂದ್ರ ತೀರ್ಥ ಗುರುವೋ ಶ್ರೀಮದ್ ವಿಜೇಂದ್ರ ತೀರ್ಥ ಗುರುವೋ ಮೇ ಸಂತು ಸತ್ಸಂಪದಃ ಮೇ ಸಂತು ಸತ್ಸಂಪದಃ. ನಿತ್ಯಂ ವಿರಾಜಂತುತೆ ನಿತ್ಯಂ ವಿರಾಜಂತೆ. ಅಪ್ಪ ಅಪ್ಪ ಹೇಳು ಕಂದ. ಅಪ್ಪ, ನಾನು ಹೊಸದು ಶ್ಲೋಕ ಕಲ್ತ್ಕೊಂಡಿದ್ದೀನಿ. ಓ ಹೌದಾ? ಯಾವ ಶ್ಲೋಕ? ಎಲ್ಲಿ ಕಲಿತೆ? ಪಾಠಶಾಲೆಯಲ್ಲಿ ಗುರುವಣ್ಣ ಹೇಳ್ಕೊಟ್ಟ. ಪರವಾಗಿಲ್ವೇ, ನನ್ನ ಮಗ ಪಾಠಶಾಲೆಯಲ್ಲಿ ಕುಳಿತು ಶ್ಲೋಕ ಕಲಿಯಷ್ಟು ದೊಡ್ಡವನಾಗ್ಬಿಟ್ನಲ್ಲ. ಏನು ಸರಸ್ವತಿ? ಎಷ್ಟೇ ಆಗಲಿ ನಿಮ್ಮ ಮಗ ಅಲ್ವೇ, ನಿಮ್ಮಷ್ಟೇ ಚೂಟಿ. ಲಕ್ಷ್ಮೀನಾರಾಯಣ ಏನು ಕಲ್ತಿದೀಯ ಅಂತ ಅಪ್ಪಂಗೂ ಹೇಳು. ಹ್ಞೂ ಅಮ್ಮ, ಹೇಳ್ತೀನಿ. ಹೇಳು ಮಗನೇ. ಶ್ರೀಮದ್ ವಿಜೇಂದ್ರ ತೀರ್ಥ ಗುರುವೋ ಮೇ ಸಂತು ಸತ್ಸತ್ಪದಃ. ಶ್ರೀಮದ್ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ಮಧ್ವಾಂತರ್ಗತ ತ್ರೈಲೋಕ್ಯ ಗುರುವೋ ಮದೀಯ ಹೃದಯೇ ನಿತ್ಯಂ ವಿರಾಜಂತುತೆ. ಅಮ್ಮ, ನಾನೇನಾದ್ರು ತಪ್ಪು ಹೇಳಿದ್ನ? ಇಲ್ಲ ಕಂದ, ನೀನು ತುಂಬ ಚೆನ್ನಾಗಿ ಹೇಳಿದೆ. ಮತ್ತೆ ಯಾಕೆ ಅಪ್ಪ ಏನು ಮಾತಾಡ್ತಿದ್ರು ನನ್ನ ಮೇಲೆ ಕೋಪ ಅಂತ? ಎಲ್ಲಾದರೂ ಉಂಟಾ ಕಂದ? ನಿನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಾರೆ? ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನಾಳೆ ವಿಜೇಂದ್ರ ಗುರುಗಳ ಆರಾಧನೆ ಇದೆ ಅಲ್ವಾ? ಅಪ್ಪಂಗೆ ಗುರುಗಳಂದ್ರೆ ಭಾಳ ಪ್ರೀತಿ ಗೌರವ. ನೀನು ಅವರನ್ನು ನೆನಪಿಸ್ದೆ ಅಲ್ವಾ? ಅದಕ್ಕೆ ಅವರು ಇಲ್ಲದ ನೋವು ಕಾಡಿದೆ. ನೀನೇನು ಬೇಸರ ಮಾಡ್ಕೋಬೇಡ. ಈ ಶ್ಲೋಕನ ಚೆನ್ನಾಗಿ ನೆನ್ಪಿಟ್ಕೋ, ನಾಳೆ ಮತ್ತೆ ಹೇಳುವಿ ಅಂತೆ. ಆಯ್ತು. ಪದ್ಮ, ಮನೆಯಲ್ಲಿ ಪದಾರ್ಥಗಳು ಎಷ್ಟಿವೆ ಅಂತ ನೋಡಿಕೊಂಡು ಮಿತವಾಗಿ ಬಳಸು. ಪದೇ ಪದೇ ಅದಿಲ್ಲ ಇದಿಲ್ಲ ಅಂತ ಅಂದರೆ ಅಮ್ಮ ನೊಂದ್ಕೋತಾರೆ. ಸರಿ ಅಂದ್ರೆ ಏನು ಇಬ್ರು ಏನೋ ಮಾತಾಡ್ಕೋತಾ ಇದ್ದೀರಿ? ಅದು ಏನಿಲ್ಲಮ್ಮ, ಹಾಗೆ ಸುಮ್ಮನೆ. ಸರಿ, ನಾಳೆ ಹಿರಿಯ ಗುರುಗಳಾದ ವಿಜೇಂದ್ರ ತೀರ್ಥರ ಆರಾಧನೆ ಇದೆ. ವಿದ್ಯಾಪೀಠದಲ್ಲಿ ಅವರ ಆರಾಧನೆ ಮಹೋತ್ಸವ ಚೆನ್ನಾಗಿ ನಡಿಬೇಕು. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಅಮ್ಮ, ಈ ಸಮಯದಲ್ಲಿ ಮಠದಿಂದ ಅನುದಾನ ಬಂದಿದ್ರೆ ಚೆನ್ನಾಗಿರೋದು. ತಾವು ಅನ್ಯತಾ ಭಾವಿಸಿಲ್ಲ ಅಂದರೆ ಒಂದು ಮಾತು ಹೇಳಿ. ತಾವು ವಿಚಾರದ ಬಗ್ಗೆ ಆಚಾರ್ಯರಿಗೆ ಹೇಳಿ ಗುರುಗಳಿಗೆ ಯಾಕೆ ಒಂದು ಪತ್ರ ಕಳಿಸ್ಬಾರ್ದು? ಶ್ರೀನಿವಾಸಣ್ಣ, ಗುರುಗಳು ಅಪರೋಕ್ಷ ಜ್ಞಾನಿಗಳು. ಇಲ್ಲಿನದು ಎಲ್ಲವೂ ಅವ್ರಿಗೆ ತಿಳಿದೇ ಇರುತ್ತೆ. ಅವರು ಯಾವುದೋ ಕಾರಣದಿಂದ ತಡ ಮಾಡ್ತಿದ್ದಾರೆ ಅನ್ನೋದು ಇವರ ಅಭಿಪ್ರಾಯ. ನಾಳೆ ಶ್ರೀಧರಾಚಾರ್ಯರ ಮನೆಯಲ್ಲಿ ಆರಾಧನೆ ಹಮ್ಮಿಕೊಂಡಿದ್ದಾರೆ. ಅಲ್ಲಿ ನಡೆಯೋ ವೈಭವ ನೋಡೋದಕ್ಕೆ ಎಲ್ಲರೂ ಹೋಗ್ತಿದ್ದಾರೆ. ಬೆಳಗ್ಗೆಯಿಂದನೇ ಭಜನೆ ಮೆರವಣಿಗೆ ಎಲ್ಲ ಇದೆಯಂತೆ. ಓ, ಹಾಗಾದರೆ ಅಗ್ರಹಾರದವರು ಯಾರೂ ಇಲ್ಲಿಗೆ ಬರೋದಿಲ್ವೇ? ಇರಲಿ, ವಿದ್ಯಾಪೀಠದಲ್ಲಿ ಮಕ್ಕಳಿರ್ತಾರೆ, ನೀವು ವ್ಯವಸ್ಥೆ ಮಾಡಿ. ಆದರೆ ಯಾವುದಕ್ಕೂ ಕಡಿಮೆ ಆಗಬಾರ್ದಷ್ಟೆ. ಅಮ್ಮ, ಹೇಳಿ ಪದ್ಮಮ್ಮ. ಅದು ಮನೇಲಿ ದವಸ ಧಾನ್ಯ ಎಲ್ಲ ಖಾಲಿ ಆಗಿದೆ. ಹಾಲು ತುಪ್ಪ ಅಂತೂ ಕನಸಿನ ಮಾತಾಗಿದೆ. ಅದು ಅಲ್ಲದೆ ಕಾಣೆಯಾದ ಹಸುಗಳು ಎಲ್ಲೂ ಪತ್ತೆ ಆಗ್ತಿಲ್ಲ. ಆಚಾರ್ಯರಿಗೆ ಹೇಳಿದ್ರೆ ಅವುಗಳ ಪ್ರಾಣಕ್ಕೆ ಏನೂ ಆಗಿಲ್ಲ ಅಂತಾರೆ. ನನಗೂ ಅವುಗಳದೇ ಚಿಂತೆ ಆಗಿದೆ ಅಣ್ಣ.
ದೇವ್ರ ದಯೆಯಿಂದ ಆ ಗೋವುಗಳನ್ನು ಯಾವುದೇ ಕಾಡು ಪ್ರಾಣಿಗಳು ತಿಂದೇ ಇದ್ರೆ ಸಾಕು. ಹಾಂ, ಸ್ವಲ್ಪ ತಡೀರಿ, ಬಂದೆ. ಅಲ್ಲ, ನಾನು ಎಷ್ಟೇ ಹೇಳಿದ್ರು ಮತ್ತೆ ಹಾಗೆ ಮಾಡಿದೆಲ್ಲ ಪದ್ಮ. ಅಮ್ಮ, ಅವ್ರು ಒಪ್ಕೊಂಡ್ರು. ಪತ್ರ ಬರೆಯೋದಿಕ್ಕಾ? ಇಲ್ಲ, ಇದು ನಡುವಿಟ್ಟು ವ್ಯವಸ್ಥೆ ಮಾಡೋದಕ್ಕೆ. ಏನು, ಇದೂ ಹಡ ಇಡಬೇಕಾ? ಅಣ್ಣ, ನಾನು ಶ್ರೀಮಂತಿಕೆಯಲ್ಲಿ ಬೆಳೆದ್ರು ನನಗೆ ಒಡವೆಗಳ ಮೇಲೆ ಮೊದಲಿಂದಲೂ ವ್ಯಾಮೋಹ ಇಲ್ಲ. ಮತ್ತು ಇದು ಯಾವುದು ಶಾಶ್ವತ ಅಲ್ಲ ಅಂತ ನನಗೆ ಗೊತ್ತು. ನೋಡಿ, ಇದನ್ನು ಯಾರ ಬಳಿ ಆದರೂ ಅಡವಿಟ್ಟು ನಾಳಿನ ಕಾರ್ಯಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ. ಇದು ವಿಜಯೇಂದ್ರ ಗುರುಗಳ ಆರಾಧನೆ. ಅವರು ನಮಗೆ ಸಾಕ್ಷಾತ್ ದೇವ್ರಿದ್ದ ಹಾಗೆ. ತಗೊಳ್ಳಿ. ಅಲ್ಲಮ್ಮ, ಅಣ್ಣ, ಕೊಡೋನು ಅವನೇ, ತೆಗೆದುಕೊಳ್ಳೋನು ಅವನೇ. ತೆಗೆದುಕೊಳ್ಳುವಾಗ ಎಷ್ಟು ಆನಂದದಿಂದ ಪಡ್ಕೊಳ್ತೀವೋ ಕೊಡುವಾಗಲೂ ಅಷ್ಟೇ ಸಂತೋಷದಿಂದ ಕೊಡಬೇಕು. ಯಾವುದು ಋಣ ಎಷ್ಟಿರುತ್ತೋ ಅಷ್ಟೇ ನಮಗೆ ಲಭ್ಯ. ವಿಜಯೇಂದ್ರ ಕರಾಬ್ಜೋತಂ ಸುಧೀಂದ್ರವರಪುತ್ರಕಂ ಶ್ರೀಮದ್ ವ್ಯಾಸಮತಾಂಭೋತಿಚಂದ್ರಂ ವಂದೇ ನಿರಂತರಂ ವಾದಿಸಿಂಹಂ ದಯಾಸಿಂಧುಂ ಭಕ್ತಾಭೀಷ್ಟಪ್ರದಾಯಕಂ ಜ್ಞಾನವೈರಾಗ್ಯಸಂಪನ್ನಂ ವಿಜಯೇಂದ್ರ ಗುರುಂ ಭಜೆ. ವೆಂಕಟನಾಥಾಚಾರ್ಯರಿಗೆ ನಮಸ್ಕಾರಗಳು. ಶ್ರೀಹರಿ, ಗುರುಗಳ ಆರಾಧನೆ ಜೋರು ಅನ್ಸುತ್ತೆ. ಹಾಗೇನಿಲ್ಲ ಆಚಾರ್ಯರೇ, ತಕ್ಕ ಮಟ್ಟಿಗೆ. ಏನ್ ತಕ್ಕ ಮಟ್ಟಿಗೋ ಏನೋ. ಈ ದಿನ ಶ್ರೀಧರಾಚಾರ್ಯರ ಮನೆಯಲ್ಲಿ ವಿಜಯೇಂದ್ರ ಗುರುಗಳ ಆರಾಧನೆ ಭವ್ಯವಾಗಿ ನಡೀತಾ ಇದೆ. ನೀವು ಬರಬಹುದು. ಖಂಡಿತ ಬರ್ತೀನಿ ಆಚಾರ್ಯರೇ. ಎಲ್ಲೇ ನಡೆದ್ರೂ ಗುರುಪಾದಕ್ಕೆ ನಮಸ್ಕರಿಸಲು ಬರಲೇಬೇಕು. ನಮ್ಮ ಮನೆಯಲ್ಲೂ ಪೂಜೆ ಇದೆ, ಮುಗಿಸ್ಕೊಂಡು ಬರ್ತೀನಿ. ಬರಬೇಕು. ಭಾರಿ ಭೋಜನದ ವ್ಯವಸ್ಥೆ ಇದೆ, ತಪ್ಪಿಸ್ಕೋಬೇಡಿ. ಹಾಗೆ ನಿಮ್ಮ ಮನೆಯವ್ರನ್ನೂ ಕರ್ಕೊಂಡ್ಬಂದ್ಬಿಡಿ.